ವರ್ತು ಗೈಸ್ ವರ್ತು ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವಿಡಿಯೋಗೆ. ಮಹಾಶಿವರಾತ್ರಿ ವಿಡಿಯೋನೇ ಲಾಸ್ಟ್, ಮತ್ತೆ ನಾನು ಲಾಂಗ್ ಫಾರ್ಮ್ ವಿಡಿಯೋ ಹಾಕಲಿಲ್ಲ. ಇವತ್ತು ಡೇ ಮೈ ಲೈಫ್ ಶೂಟ್ ಮಾಡೋಣ ಅಂತ ಅನ್ಕೊಂಡೆ. ಇಟ್ಸ್ ಅ ರ್ಯಾಂಡಮ್ ಡೇ, ಅಂದ್ರೆ ಯಾವುದೇ ರೀತಿ ಕಂಟೆಂಟ್ ಇಲ್ಲದೆ ಇವತ್ತು ನನ್ನ ದಿನನ ಹೇಗೆ ಕಳಿತೀನಿ ಅಂತ ನಿಮಗೆ ತೋರಿಸ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಮೆಡಿಟೇಟ್ನ ಮಾಡ್ಕೊಂಡೆ. ಇವತ್ತು ಓಂ ನಮಃ ಶಿವಾಯನ 108 ಸರ್ತಿ ಹೇಳಿದೆ. ದಿನ ಒಂದೊಂದು ಮಂತ್ರ ಹೇಳ್ತೀನಿ 108 ಸರ್ತಿ, ಸೊ ದಟ್ ನನಗೆ ಮೆಡಿಟೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ, ಡಿಸ್ಟರ್ಬ್ ಆಗದೆ ಮೆಡಿಟೇಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಇಲ್ಲಾಂದ್ರೆ ದೇವ್ರ ಹಾಡು ಕೇಳ್ತೀನಿ, ಇಲ್ಲಾಂದ್ರೆ ಫ್ಲೂಟ್ ಮ್ಯೂಸಿಕ್ನ ಕೇಳ್ತೀನಿ. ಸೊ ನೀವು ಅಷ್ಟೇ, ನಿಮಗೆ ಮೆಡಿಟೇಟ್ ಮಾಡೋದು ಟೈಮಿಂಗ್ಸ್ ಗೊತ್ತಾಗಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ವಿಡಿಯೋನ ಇಟ್ಕೊಳ್ಳಿ, ಯೂಟ್ಯೂಬಲ್ಲಿ ಮ್ಯೂಸಿಕ್ನ ಇಟ್ಕೊಳ್ಳಿ 10-15 ನಿಮಿಷ. ಅದು ಮುಗಿಯೋ ತನಕ ಮೆಡಿಟೇಟ್ ಮಾಡಿ, ರಿಲ್ಯಾಕ್ಸ್ ಆಗಿರುತ್ತೆ ಅಂಡ್ ಆ ಮ್ಯೂಸಿಕ್ನ ನೀವು ಫೀಲ್ ಮಾಡಬೇಕಾಗತ್ತೆ. ಸೊ ಮೆಡಿಟೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮ್ಯಾಜಿಕ್ ವಾಟರ್ನ ಕುಡಿದು ಇಂಟೆನ್ಷನ್ನ ಬರೆದಿದ್ದು ಆಯಿತು. ಇಟ್ ವಾಸ್ ಎ ವೆರಿ ಗುಡ್ ಸ್ಟಾರ್ಟ್. ಲೇಟಾಗಿ ಎದ್ರು ಕೂಡ ಎಲ್ಲಾನು ಮುಗಿಸ್ಕೊಂಡೆ, ಯಾವುದನ್ನು ಮಿಸ್ ಮಾಡ್ಕೊಂಡಿಲ್ಲ. ಇನ್ನು ಮಕ್ಕಳ ಜೊತೆ ಸ್ವಲ್ಪ ಆಟ ಆಡದೆ, ಮನೆ ಕೆಲಸ ತುಂಬಾ ಬಾಕಿ ಇತ್ತು, ಬಟ್ ಸ್ಟಿಲ್ ಅವ್ರ ಜೊತೆ ಆಟಾಡಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ನಮಗೆ. ಯಾವಾಗೆಲ್ಲ ಗ್ಯಾಪ್ ಸಿಗುತ್ತೆ, ಯಾವಾಗೆಲ್ಲ ಮುದ್ದು ಮಾಡಬೇಕು ಅಂತ ಅನ್ಸುತ್ತೆ, ಅವಾಗೆಲ್ಲ ಖಂಡಿತ ಮಾಡ್ತೀವಿ. ಅಂಡ್ ಯಾರೋ ಹೇಳಿದ್ರಪ್ಪ ಪಾರ್ಶಾಲಿಟಿ ಮಾಡ್ತೀರಾ ಅಂತ, ಖಂಡಿತವಾಗ್ಲೂ ಇಲ್ಲ. ರೋಡಲ್ಲಿರೋ ಮಕ್ಕಳಾಗ್ಲಿ ನಮ್ಮನೆ ಮಕ್ಕಳಾಗ್ಲಿ ಎಲ್ಲರೂ ಒಂದೇ. ನಮಗೆ ನಾವು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ. ನಮ್ಮನೆ ಮಕ್ಳಿಗಿಂತ ಜಾಸ್ತಿ ರೋಡಲ್ಲಿರೋ ಮಕ್ಕಳನ್ನೇ ನಾವು ಜಾಸ್ತಿ ಟ್ರೀಟ್ ಮಾಡೋದು. ಸೊ ಹಾಗಾಗಿ ನಮ್ಮಲ್ಲಿ ಪಾರ್ಶಾಲಿಟಿ ಎಲ್ಲ ಯಾವುದು ಕಾಣಿಸಲ್ಲ. ಮೇ ಬಿ ನಿಮ್ಗೆ ಆ ಥರ ಅನ್ನಿಸ್ತಾರೋ ನನಗೆ ಗೊತ್ತಿಲ್ಲ. ಅಂಡ್ ಇನ್ನೊಂದು ಹಂಬಲ್ ರಿಕ್ವೆಸ್ಟ್ ಏನ್ ಗೊತ್ತಾ ನಿಮ್ಮ ಕಡೆಯಿಂದ, ನಿಮಗೆ ಯಾರಿಗಾದ್ರೂ ಈ ಜಿರ್ಲೆಗೆ ಒಳ್ಳೆ ಔಷಧಿ ಇದ್ರೆ ಹೇಳಿ. ಅಂದ್ರೆ ಅವ್ರು ಸಾಯೋದ್ ಬೇಡ, ಬಟ್ ಬರಬಾರ್ದು ನಮ್ಮ ಮನೆಗೆ ಅನ್ನೋ ಥರ. ಪಾಪ ನಮ್ಮಮ್ಮ ಡೈಲಿ ಕ್ಲೀನ್ ಮಾಡ್ತಾರೆ ಕಿಚನ್, ಆಯ್ತಾ. ಆದ್ರೂ ಎಷ್ಟು ಜಿರ್ಲೆ ಇರುತ್ತೆ. ಇಡೀ ರಾತ್ರಿ ಲೈಟ್ ಆನ್ ಅಲ್ಲೇ ಇರಬೇಕು. ಇಫ್ ಇನ್ ಕೇಸ್ ಆಫ್ ಮಾಡಿ ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ಟೈಮಲ್ಲಿ ಎಷ್ಟು ಜಿರ್ಲೆ ಬರುತ್ತೆ ಗೊತ್ತಾ. ಸೊ ಅವ್ರು ಇಡೀ ರಾತ್ರಿ ಲೈಟ್ ಆನ್ ಅಲ್ಲೇ ಬಿಟ್ಬಿಡ್ತಾರೆ ಕಿಚನ್ದು. ಸೊ ಜಿರ್ಲೆ ಔಷಧಿ ಇದ್ರೆ ಹೇಳಿ, ಅಂದ್ರೆ ಅದು ನಮ್ಮ ಮನೆಗೆ ಬರಲೇಬಾರ್ದು ಲೈಫ್ ಟೈಮ್ ಆ ಥರ ಹೇಳಿ. ಸಾಯೋದ್ ಬೇಡ, ಬಟ್ ಬರಬಾರ್ದು ನಮ್ಮ ಮನೆಗೆ. ಆ ಥರ ಔಷಧಿ ಇದ್ರೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಟ್ಸ್ ಲೈಕ್ ಅಂಬಲ್ ರಿಕ್ವೆಸ್ಟ್, ಒಂದು ಸ್ಟ್ರಾಂಗ್ ಮೆಡಿಸಿನ್ ಥರ. ನೆಕ್ಸ್ಟ್ ಮನೆಲ್ಲ ಒರೆಸ್ಕೊಂಡು ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು, ತಲೆಗೇನು ಸ್ನಾನ ಮಾಡಿಲ್ಲ, ಬರೀ ಮೈಗೆ ಮಾತ್ರನೇ ಮಾಡ್ಕೊಂಡಿದ್ದು. ಮಾಡಿಕೊಂಡು ನಾನು ಪೂಜೆನ ಮುಗಿಸ್ಕೊಂಡೆ. ಆ್ಯಕ್ಚುಲಿ ತಲೆಗೆ ಮಾಡಬೇಕಿತ್ತು ಸೋಮವಾರ ಆಗಿರೋದ್ರಿಂದ, ಆದರೆ ನಾನು ನೆನ್ನೆ ತಲೆಗೆ ಮಾಡ್ಕೊಂಡಿದ್ದೆ. ನಾವು ಟೆಂಪಲ್ಗೆ ಹೋಗಿದ್ವಿ ಅಂತ ಅಂದ್ಬಿಟ್ಟು ನಾನು ತಲೆಗೇನು ಮಾಡೋಕ್ಕೆ ಹೋಗಿಲ್ಲ, ಮೈಗೆ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡೆ. ನಂತರ ನೈಟ್ ಸೀರಮ್ ಹಾಕಿರ್ತೀನಿ ಅಲ್ವಾ, ಅದಕ್ಕೆ ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ನನ್ನ ಬ್ಯಾಗಲ್ಲಿ ಯಾವ ಸನ್ಸ್ಕ್ರೀನ್ ಇತ್ತು ಅದನ್ನು ತೊಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ರೆಡಿ ಆಗೋಣ ಅಂತ ಅನ್ನಿಸ್ತು, ಅದಕ್ಕೆ ಟಿಂಟ್ ಅಪ್ಲೈ ಮಾಡಿ ಡಾಟನ್ ಕೆ ಅವ್ರದ್ದು ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಇದೊಂಥರ ಚೆನ್ನಾಗಿದೆ ಆಯ್ತಾ, ಒಂಥರ ಕ್ಯಾಂಡಿ ತರ ಇರುತ್ತೆ, ತಿನ್ಬೇಕು ಅಂತ ಅನ್ಸುತ್ತೆ. ಇದ್ರದ್ದು ಇನ್ನೊಂದು ಫ್ಲೇವರ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಾಡಿ ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಅಂಡ್ ನಾನು ಏನೆಲ್ಲ ಪ್ರಾಡಕ್ಟ್ಸ್ನ ಬಳಸಿರ್ತೀನಿ ಎಲ್ಲಾನು ಟ್ಯಾಗ್ ಮಾಡಿರ್ತೀನಿ, ಮಿಸ್ ಮಾಡಿದೆ ಟ್ಯಾಗ್ ಲಿಸ್ಟ್ನ ಚೆಕ್ ಮಾಡ್ಬೋದು. ಆಕ್ಚುಲಿ ಏನು ಗೊತ್ತಾ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ಪೇಜ್ ನೋಡಿದೆ. ಅದು ಒರಿಜಿನಲ್ ಪೇಜ್ ಅನ್ನೋ ಗೊತ್ತಿಲ್ಲ, ಬಟ್ ನಾನು ಆರ್ಡರ್ ಮಾಡಿದೆ ಮೊಬೈಲ್ ಕೇಸ್. ಸೊ ಇವತ್ತು ಓಪನ್ ಮಾಡಿ ನೋಡೋಣ. ಇವತ್ತೇ ಬಂದಿರೋದು, ಆಮೇಲೆ ನೆನ್ನೆ ಬಂದಿದೆ, ನಾನು ಇರಲಿಲ್ಲ. ಇವತ್ತು ಕಲೆಕ್ಟ್ ಮಾಡ್ಕೊಂಡು ಬಂದೆ. ನಾನಿಲ್ಲ ಅಂದರೆ ನಮ್ಮ ಮನೆ ಹತ್ರ ಇಸ್ಕೊಳ್ತಾರೆ ಫ್ರೆಂಡ್ಸು. ಅದು ಫ್ರೆಂಡ್ಸ್ ಅಂದರೆ ನನ್ನ ವಯಸ್ಸು ಫ್ರೆಂಡ್ಸ್ ಅಲ್ಲ, ಬೇಕ್ರಿ ಅಂಕಲ್, ಇಲ್ಲಾಂದ್ರೆ ನಮ್ಮ ಅಂಗಡಿ ಅಂಕಲ್, ನಮ್ಮ ಪಕ್ಕದ ಮನೆ ಅಕ್ಕ. ವರ್ತು ಗೈಸ್ ವರ್ತು, ಆದರೆ ಗೊತ್ತಿಲ್ಲ ಮೊಬೈಲಿಗೆ ಹಿಡಿಯುತ್ತೆ ಹೆಂಗೆ ಅಂತ. ಬಟ್ ನೋಡೋಣ. ಇದು ನಿಮ್ಗೆ ಹಿಂದೆ ತೋರಿಸಿಲ್ಲ, ಶಾಕ್ ಆಗ್ತೀರ. ನಿಜವಾಗ್ಲೂ ಈ ಕೇಸ್ ನನ್ನ ಫೋನಿಗೆ ಫಿಟ್ ಆಯಿತು ಒಂದೇ. ರೆಗ್ಯುಲರ್ ಡೇಸಲ್ಲಿ ಇದನ್ನು ಯೂಸ್ ಮಾಡಲ್ಲ, ಎಲ್ಲಾದರೂ ವೆಕೇಶನ್ ಆ ಥರ ಮಾತ್ರ ಯೂಸ್ ಮಾಡ್ತೇನೆ. ಓ ಮೈ ಗಾಡ್, ಆರ್ ಯು ಗೈಸ್ ರೆಡಿ ಟು ಸಿ? Oh my God! ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಇಟ್ಸ್ ವೆರಿ ಬ್ಯೂಟಿಫುಲ್. ಆಗ್ತೀನಿ ಹಿಂದೆ ಈ ಥರ ಇದೆ ಫಿನಿಶಿಂಗ್, ಬಟ್ ಒಳಗಡೆ ಸಖತ್ತಾಗೈತೆ ಅಲ್ಲಮ್ಮ. ಮೊಬೈಲ್ ಕೇಸು ತರಿಸೋದು ನಮಗೆ ತಲೆ ಸಿಗ್ತೈತೆ. ಇಷ್ಟು ಚೆನ್ನಾಗೈತೆ ನೋಡುವ. ಇಸ್ಕೊ, ಇದು ಬ್ಯಾಗ್ ಅಲ್ಲ, ಮೊಬೈಲ್ ಕೇಸು. ನಿಜವಾಗ್ಲೂ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ, ನನ್ನ ಫೋನಿಗೆ ಹಾಕ್ಬಿಟ್ಟು ತೋರಿಸ್ತೀನಿ, ಗೊತ್ತಿಲ್ಲ ಆಗುತ್ತೆ ಅನ್ನೋದ್ಬಿಟ್ಟು. ಬಟ್ ಚೆನ್ನಾಗಿದೆ, ನಿಮಗೆ ಪೇಜ್ ಮೆನ್ಷನ್ ಮಾಡ್ತೀನಿ ಆಯಿತಾ. ನಿಜವಾಗ್ಲೂ ಇದು ಕಾನ್ಸರ್ಟ್ ಅಂತೂ ಅಲ್ಲ, ನಾನು ಸ್ಕ್ರಾಲ್ ಮಾಡಬೇಕಾದ್ರೆ ಸಿಕ್ಕಿದೆ, ಬಟ್ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂದ್ಬಿಟ್ಟು ತೊಗೊಂಡೆದು. ಸೊ ಸೋ ನೈಸ್. ಅದರಲ್ಲಿ ಸ್ಪೆಷಲಿ ನಮ್ಮ ಪ್ರೀತಿಯ ರಾಧಾ ಕೃಷ್ಣ ಇರಬೇಕಾದ್ರೆ ಇನ್ನೇನು. ಗೈಸ್ ಕೇಸ್ ಹಾಕಿದ್ದೀನಿ. ಏನು ಸಖತ್ತಾಗಿ ಕಾಣ್ತಿದ್ದಲ್ಲ, ಎಷ್ಟು ಚೆನ್ನಾಗಿದೆ. ನನ್ನ ಹಳೆ ಕೇಸು ನಿಮಗೆ ಈ ಥರ ಇದೆ ಆಯಿತಾ, ಈ ಥರ ಇದೆ. ಇಲ್ಲೆಲ್ಲನೂ ಕವರ್ ಬರುತ್ತೆ, ಬಟ್ ಇಲ್ಲಿ ಕವರ್ ಆಗಲ್ಲ. ಬಟ್ ನಾನು ಇಲ್ಲಿ ಲೆನ್ಸ್ದು ಕೇಸ್ ಹಾಕ್ಸಿದ್ದೀನಿ, ಸೊ ಹಾಗಾಗಿ ಏನೂ ತೊಂದರೆ ಇಲ್ಲ. ಮೈ ಗಾಡ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ. ವೆರಿ ಪ್ರಿಟಿ.
ಅದೇ ಇಕ್ಕಿದಷ್ಟು ತಿನ್ಬೇಕು. ಇದಕ್ಕೆ ಯಾವ ಹಾಕ್ತೀಯಾ? ನೀನು ಅದೇನೆ ಬಂದಿದ್ದು 1,100 ರೂಪಾಯಿ. ಏನಕ್ಕೆ ಅಷ್ಟೊಂದು ಕೊಟ್ಟಿವಿ? 1,140 ರೂಪಾಯಿ. ಈಗ ಮತ್ತು 3 ದಿನ ನಿನ್ನ ಹತ್ರ ಏನಾದ್ರು ಓದಾಗ ಮಾತ್ರ ಹಾಕೊಂಡು ನೋಡಮ್ಮ ಇವನು ನೋಡಿ. ಸೊಪ್ಪು ಇಸ್ಕೊಂಬಲ್ಲ ಆಚೆ ಹೋಗಿನ್ನ ಅಷ್ಟೇ ಕಲಿ. ಇವತ್ತಿನ ಕೇಳಿ ಮಾಡ್ಕೊಡ್ತೀನಿ. ಏನು ಮಾಡ್ಕೊಡ ಕೇಳು. ಚಿತ್ರಾನ್ನ ಮಾಡ್ಕೊಡ್ಲ, ಪುಳಿಯೋಗರೆ ಮಾಡ್ಕೊಡ್ಲ, ಪೊಂಗಲು, ಕಿಚಡಿ, ದಾಲ್ ಕಿಚಡಿ ಮಧ್ಯಾಹ್ನ ಮಾಡ್ತಿದ್ವಿ. ಎಲ್ಲಿ ಹೋಗೋದು ಸೊಪ್ಪು ಸರಿ ಮೀಟಿಂಗ್ ಮಾಡಕ್ಕೆ? ಇಲ್ಲ ಕರಿ ಕಾಲು ಬಾಲು ಕಡಗಿತವೆ. ಕೇಳ್ಕೊ ಏನು ನಾಷ್ಟನ ಇಡ್ಲಿ ತಿಂದೆ ಎಲ್ಲಿ ಇದತ್ತ ಇಲ್ಲ ಕಾಸು ಇಲ್ಲ ಕುಳಿ ಬರೀ ಈಗ ಒಂದು ಸ್ವಲ್ಪ ಫೋಟೋ ನಾನು ಕೆಲಸ ಮಾಡಿ ಫೋಟೋ ಇಲ್ಲ ಕಣ ಏನೋ ಮುದ್ದು ಮಾಡ್ತಾಳೆ ಇವತ್ತು. ಅವ್ನ ಭಯ ಅವ್ನು ಬಗ್ಲತ್ತೀರ ಎದ್ಕೊಂಡ್ಬರ್ತದ ಭಯ ಮನೆ ತಗೊಂಬತ್ತಾರಮ್ಮ ನೀನು ಎಳೆ ಮಗನ ಅಮ್ಮನ ಸಿರಿ ಜ್ಯೂಸ್ ಮಾಡ್ಕೊಟ್ಟಿದ್ದಾರೆ. ಇದೊಳಿ ನಿಂಬೆಹಣ್ಣು ಕಟ್ ಮಾಡಿರೋದು. ನಮ್ಮ ಅಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕ್ಯಾಪ್ಷನಲ್ಲಿ ಅವ್ರದ್ದು ಐಡಿ ಹಾಕಿರ್ತೀನಿ, ಓಕೆನಾ? ಸೊ ಸಮ್ಮರಲ್ಲಿ ಲೆಟ್ಸ್ ಹ್ಯಾವ್ ಹೆಲ್ದಿ ಫ್ರೂಟ್ ಜ್ಯೂಸ್, ವಾಟರ್ಮೆಲನ್ ಜ್ಯೂಸ್. ಚಿಯರ್ಸ್. ಕುಡ್ದಾದ್ಮೇಲೆ ಸೇರ್ತದೆ. ಮಧ್ಯಾಹ್ನ ಊಟಕ್ಕೆ ನಮ್ಮಮ್ಮ ನನ್ನ ಫೇವ್ರೆಟ್ ಬಸ್ಸಾರು ಕಾಳು ಮಾಡಿದ್ರು. ಆ್ಯಂಡ್ ಮುದ್ದೆ ತಿಂತೀನಿ ಅಂತ ಹೇಳಿದೆ. ಸೊ ಮುದ್ದೆ ಒಂದು ಸ್ವಲ್ಪ ತಿಂದೆ, ರೈಸ್ ಸ್ವಲ್ಪ ತಿಂದೆ. ನಂಗೆ ಮೇಲೆ ಯಾಕೋ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ, ಅದಕ್ಕೆ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದೆ. ಎಷ್ಟೊಂದು ದಿವಸ ಆಗುತ್ತೆ ಗೊತ್ತಾ ನಾನು ಬಸ್ಸಾರು ಊಟ ಮಾಡಿರಲಿಲ್ಲ. ಆಲ್ಮೋಸ್ಟ್ ಒಂದು 10 ದಿನ ಮೇಲೆ ಆಗಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಹೊಟ್ಟೆ ತುಂಬ ಬಸ್ಸಾರನ್ನು ತಿಂದು ಚೆನ್ನಾಗಿ ನಿದ್ದೆ ಮಾಡಿ ಎದ್ದೆ. ಐ ಆಮ್ ಫೀಲಿಂಗ್ ಸೋ ಹರ್ಟ್. ಅಂದರೆ ಇವಾಗ ನಾಳೆ ರಾಯರ ಹುಟ್ಟಿದಬ್ಬ ಆಯಿತಾ, ಇವಾಗ ಪೀರಿಯಡ್ಸ್ ಆಗಿಬಿಟ್ಟೆ. ನಂಗೆ ಬೇಜಾರಾಗ್ತದೆ. ನಾನು ಇವಾಗ ಹೊರಡಬೇಕು, ಬೆಳಗ್ಗೆ ಎಲ್ಲ ಪೂಜೆ ಮಾಡಬೇಕು, ಬೇಗ ತರಬೇಕು ಅಂತೆಲ್ಲ ಅಂದ್ಕೊಳ್ತಿದ್ದೆ. ನಂಗೆ ನಿಜ ಬೇಜಾರಾಗ್ತಿಲ್ಲ. ಇಷ್ಟು ಆಸೆ ಇಟ್ಕೊಂಡಿದ್ದೆ. ಮಾ ಮಾ ಬಾ ಬಾಯಿಲೆ ಮಲ್ಗುಡಿದು ಇವಾಗಲೇ ಎದ್ದಿದ್ದು. ಪೀರಿಯಡ್ಸ್ ಆಗ್ಬಿಟ್ಟೆ. ನಾಳೆ ಇದಿತ್ತು. ಮಾಡ್ತೀನಿ ಬಿಡು, ಬರೋವನ ಮಾಡ್ತಾನೆ. ಏನಾಗಲ್ಲ. ಹತ್ತು ಬಿಟ್ಟು ಸ್ಟಾಪ್ ಆಗ್ಬಿಡ್ತೀವಿ ಇವಾಗ. ಯಾರು ಕೇಳ್ತಿದ್ಯಾ? ಬ್ಯಾಗ್ ಮಾಡ್ಕೊತೀನಿ. ಅಂಕಲ್ ತೆಗ್ದವ್ರ ನಿಜ ತುಂಬ ಬೇಜಾರಾಯಿತು. ಎಷ್ಟು ಆಸೆ ಇಟ್ಕೊಂಡದೆ ಗೊತ್ತಾ, ನಾನು ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಗೊತ್ತಿಲ್ಲ ಯಾಕೆ ಈ ಥರ ಆಯಿತು ಅಂತ. ಏನಿವೆ ಇಟ್ಸ್ ಓಕೆ. ಆ್ಯಂಡ್ ತುಂಬ ಹೊತ್ತು ಆದಮೇಲೆ ಬ್ಲಿಂಕಿಟಿಂದ ಕೆಲವೊಂದು ಐಟಮ್ಸ್ನ ಆರ್ಡ್ರ್ ಮಾಡ್ಕೊಂಡೆ. ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಿತ್ತಲ್ವ, ಅದಕ್ಕೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು. ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿಕೊಂಡೆ. ನಮ್ಮ ಅಮ್ಮಂಗೆ ಏನಾದರೂ ಬೇಕಾ ಅಂತ ಕೇಳಿದೆ. ಅವ್ರು ಹಾಲು, ಜಾಗ್ರಿ ಪೌಡರು ಅದು ಇದೆಲ್ಲ ಅಂತ ಹೇಳಿದ್ರು. ಆ್ಯಂಡ್ ನಾನು ರೋಸ್ಮೆರಿನ ತರಿಸ್ಕೊಂಡೆ. ಇಲ್ಲಿ ಯಾವುದೇ ರೀತಿ ಏನೂ ಇರಲಿಲ್ಲ, ಅದಕ್ಕೆ ಅಟ್ಲೀಸ್ಟ್ ನೈಟಲ್ಲಿ ರೋಸ್ಮೆರಿ ವಾಟರ್ ಅಪ್ಲೈ ಮಾಡ್ಕೊಂಡು ನಾಳೆ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ನಂತರ ನಾನೊಂದು ಮಾರ್ಸಿಂದ ಲಿಪ್ಪದು ಟಿಂಟ್ ತರಿಸ್ಕೊಂಡೆ ಆಯಿತಾ. ಅಂದರೆ ದಟ್ ಮೇಕ್ಸ್ ಮೀ ಹ್ಯಾಪಿ, ರಿಲ್ಯಾಕ್ಸ್, ಏನೋ ಒಂಥರ ಕಂಫರ್ಟಬಲ್ ಅಂತ ಅನಿಸುತ್ತೆ ಆ ಥರ ಮಾಡಿದಾಗ ಅಂದ್ಬಿಟ್ಟು ತರಿಸ್ಕೊಂಡೆ. ಐ ನೋ ಇಟ್ಸ್ ವೆರಿ ಅನ್ನೆಸೆಸರಿ, ಬಟ್ ಸ್ಟಿಲ್ ನನಗೇನೋ ಖುಷಿ ಕೊಡ್ತು ಅಂದ್ಬಿಟ್ಟು ಅದನ್ನು ತರಿಸ್ಕೊಂಡಿದ್ದು. ನಿಂತನೇ ಬಂದು ಹಾಕ್ಬೇಕು.
ಬಾ ಐದು ಹಾಕ್ಸೋದು ದುಡ್ಡು ಎಷ್ಟು ಕಲ ಏನಿದೆ ಬರೀ ಇನ್ನೊಂದು ಕಡೆ ಇಷ್ಟ ಅಲ್ವೇ ಎಮ್ಮು ಬಾಲ್ದಲ್ಲಿ ಮುಚ್ತಾ ಇದೆ ಕ್ಯಾಮ್ರಾ. ಐಸ್ ಕ್ರೀಮ್ ತಿಂದು ಸ್ವಲ್ಪ ತಮ್ಮಮ್ಮನ ಹತ್ರ ಮಾತಾಡಿ ಆಮೇಲೆ ಮಾರ್ಸ್ ಅವ್ರದ್ದು ತರಿಸ್ಕೊಂಡಿದ್ದೆ ಗೊತ್ತಾ ಟಿಂಟು, ಅದನ್ನು ಟ್ರೈ ಮಾಡಿದೆ. ಚೆನ್ನಾಗಿತ್ತು ಒಂಥರ. ಅಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಅದನ್ನು ವೈಪ್ ಆಫ್ ಮಾಡಿದ್ರೆ ಅದ್ರದ್ದು ಟಿಂಟ್ ಹಾಗೆ ಇರುತ್ತೆ ಲಿಪ್ಸ್ ಮೇಲೆ. ಇದು ಬ್ಲಿಂಕಿಟಿಂದ ತರಿಸ್ಕೊಂಡಿದ್ದು, ಬೇರೆ ವೆಬ್ಸೈಟಿಂದ ಟ್ಯಾಗ್ ಮಾಡ್ತೀನಿ ನಾನು ಆಯಿತಾ. ವಿತೌಟ್ ಮೇಕಪ್ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ಸಂಜೆ ನಾನು ಟ್ರೈಪಾಡ್ ಹೊಡೆದಾಕ್ಬಿಟ್ಟೆ ನಮ್ಮ ಅಮ್ಮಂದು. ಇವಾಗ ನಮ್ಮ ಅಮ್ಮಂಗೆ ಹೊಸ ಟ್ರೈಪಾಡ್ ತಂದು ಕೊಡಬೇಕು. ಬಟ್ ನಮ್ಮನೇಲಿದ್ದೆ ಅದನ್ನು ತೊಗೊಂಬರಕ್ಕೆ ಹೇಳಿದ್ದೀನಿ ನಮ್ಮ ಅಪ್ಪಂಗೆ. ಸುಮಾರು ಮೂಡ್ ಸ್ವಿಂಗ್ಸ್ ಎಲ್ಲ ಆಯಿತು, ಬೇಜಾರಾಯಿತು, ಅತ್ತೆ ಐಸ್ ಕ್ರೀಮ್ ತಿಂದೆ ಎಲ್ಲನೂ ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ ಆಯಿತಾ. ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಅಯ್ಯೋ ವಿಡಿಯೋ ಹೊಟ್ಟೋಗಿದೆ. ಏನು ಕಾಣಿಸ್ತು ಅಂದರೆ ಇದು ಈ ವಿಡಿಯೋ ಕಾಣಿಸ್ತು. ಒಂದು ನಿಮಿಷ ತೋರಿಸ್ತೀನಿ. ಅದು ಯೂಟ್ಯೂಬಲ್ಲಿ ಹುಡುಕ್ಬಿಟ್ಟು ತೋರಿಸ್ತೀನಿ. ಇದು ಓಕೆನಾ. ಸೊ ನಾನು ಎಷ್ಟೋ ಸತಿ ಅಂದ್ಕೊಂಡಿದ್ದೀನಿ ಇದಕ್ಕೆ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು, ಬಟ್ ಆಗಿರಲಿಲ್ಲ. ಅದಕ್ಕೆ ಏನು ಮಾಡಿದೆ, ಬ್ಲಿಂಕಿಟಿಂದ ಆರ್ಡರ್ ಮಾಡ್ಕೊಂಡೆ. ಆಚೆ ಸೌಂಡ್ ಇಗ್ನೋರ್ ಮಾಡಿ, ಇಲ್ಲ ಬಾಗ್ಲಾಕ್ ಬರ್ತೀನಿ ಹಾಗೆ ಜಡೆನೂ ಹಾಕೊಂಡೆ. ಅಂದರೆ ಪ್ಲೇಟು ಇದೆಲ್ಲ ರೆಡಿ ಮಾಡ್ಕೊಂಡು ತಂದು ಇಟ್ಟಿದ್ದೀನಿ ಆಲ್ರೆಡಿ ಇಲ್ಲಿ. ಶೇಟ್ ನಾನು ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡು ಹಾಕಿ, ಬಟ್ ಚಿಕ್ಕದು ಬಂದಿದೆ. ಓಕೆ ಬೈ ಟ್ರೈ ಮಾಡೋದಕ್ಕಲ್ವಾ. ಆ್ಯಂಡ್ ಆಲ್ಪಿನೋಸ್ ಇದು ಕೂಡ ಪುಟ್ ಆಗಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮಮ್ಮ ಇದನ್ನು ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇದನ್ನು ಆರ್ಡರ್ ಮಾಡಿದೆ. ಅದಾದಮೇಲೆ ಕ್ರೀಮ್ ಚೀಸು. ಇದೆಲ್ಲದಕ್ಕೂ ಹ್ಯಾವ್ ಸ್ಪೆಂಡ್ 450 rupees. ಏನೇ ಇಟ್ಸ್ ಓಕೆ. ಸೊ ಲೆಟ್ಸ್ ಟ್ರೈ. ಮತ್ತೇನು ಕೆಲಸ ಇಲ್ಲಲ್ಲ, ಅದಕ್ಕೆ ಈ ಥರ ಏನೇನೋ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಲೆಟ್ಸ್ ಟ್ರೈ. ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಬೆಟರ್. ಪುಟ್ಪುಟಾಣಿ ಖಾರ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಚೆನ್ನಾಗಿತ್ತು ಅಂದರೆ ಡೆಫಿನೆಟ್ಲಿ ಐ ಆಮ್ ಗೋನಾ ರಿಪೀಟ್. ಸೊ ಫಸ್ಟು ಇದನ್ನು ಕಟ್ ಮಾಡಿಕೊಂಡು ಇದರಲ್ಲಿರೋ ಫಿಲ್ಲಿಂಗ್ಸ್ ಎಲ್ಲ ತೆಗಿಬೇಕು. ಓಕೆನಾ. ಚಿಕ್ಕ ಚಿಕ್ಕದಿರೋದ್ರಿಂದ ಮಧ್ಯ ಕಟ್ ಮಾಡಬೇಕು. ಇಲ್ಲಿ ಎಲ್ಲನೂ ತೆಗ್ದಿದ್ದೀನಿ. ಇಲ್ಲಿ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಫುಲ್ ಮುಕ್ಬ್ಯಾಂಗ್ ವಿಡಿಯೋಸ್ ಎಲ್ಲ ಜಾಸ್ತಿ ನೋಡ್ತೀನಿ ಅಂತ. ನಾನು ಹ್ಯೂಜ್ ಫ್ಯಾನ್ ASMRದು. ಯಾವಾಗಿಂದ ಅಂದರೆ 2017ಇಂದ ನಾನು ಆಲ್ಮೋಸ್ಟ್ 16-17 ಅನ್ಸುತ್ತೆ ನಾನು ಕಾಲೇಜ್ ಡಿಗ್ರಿ ಸ್ಟಾರ್ಟ್ ಮಾಡ್ದಲ್ಲ, ಅವಾಗಿಂದನೂ ನಾನು ASMR ವಿಡಿಯೋಸ್ ತುಂಬ ನೋಡ್ತಿದ್ದೆ. ಎಷ್ಟೊಂದು ವೆರೈಟೀಸ್ ಫುಡ್ ತಿನ್ನಬೇಕು ಅಂತೆಲ್ಲ ಅನ್ನಿಸ್ತಿತ್ತು ಗೊತ್ತಾ ಅವಾಗ ನಂಗೆ ನೋಡಬೇಕಾದ್ರೆ. ಅವಾಗ ನಾನು ಥಿಯೇಟ್ರಿಗೆ ಹೋಗ್ಬಿಟ್ಟೆ. ಅಲ್ಲಿ 2 years ಲೈಕ್ ಫೋನ್ ಇಲ್ಲ, ಏನೂ ಇಲ್ಲ, ಆ ಥರ ಆಗುತ್ತಲ್ಲ. ಅವಾಗಲೂ ಯಾವಾಗ ನನ್ನ ಹತ್ರ ಫೋನ್ ಇರ್ತಿತ್ತು ಅವಾಗ ಅದನ್ನೇ ನೋಡ್ತಾ ಇದ್ದೆ ರೂಮಲ್ಲಿ ಕೂತ್ಕೊಂಡು. ರೀಫಿಲ್ಲಿಂಗ್ ಎಲ್ಲ ತೆಗ್ಬಿಟ್ಟು ಸಿಗ್ತೀನಿ. ಇದೆಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಫೋಕಸ್. ನಾನು ನಿಜ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ, ರಾಯದು ಹುಟ್ಟಿದ ಲೈಕ್ ಚೆನ್ನಾಗಿ ಮಾಡಬೇಕು ಪೂಜೆ ಎಲ್ಲ ಅಂತ. ಹೆಂಗೆ ಆಗ್ತಿದೆ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ, ಹಂಗೆ ಆಗ್ತಿದೆ. ನಮ್ಮ ಅದೇ ಒಂದು ವರ್ಷ ಬರುತ್ತೆ ಅವರು ಏನಕ್ಕೆ ಬೇಜಾರು ಮಾಡ್ಕೊಳ್ತಿದ್ದೆ ಅಂದರೆ, ನಾನು ರಾಯರನ್ನ ಆರಾಧಿಸೋಕ್ಕೆ ಶುರು ಮಾಡಿದಾಗಿಂದ ಇದೇ ಮೊದಲನೇ ಬರ್ತಡೇ ಅಂತ ಅನ್ಸುತ್ತೆ, ಇಫ್ ಐ ನಾಟ್ ರಾಂಗ್. ಇದು ಕ್ರೀಮ್ ಚೀಸ್ ಸೇಮ್ ಮೊಸರು ಥರನೇ ಸ್ಮೆಲ್ ಬರ್ತಿದೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು, ನನಗೆ ಗೊತ್ತಿಲ್ಲ. ಸೊ ಇದ್ರೊಳಗಡೆ ಫಿಲ್ ಮಾಡಬೇಕು ಇದನ್ನು. ಇಷ್ಟು ಗಟ್ಟಿ ಇದೆ ಇದು. ಲೆಟ್ಸ್ ಸ್ಕೂಪ್ ದಿಸ್. ಮೆಲ್ಟ್ ಮಾಡಬೇಕಿತ್ತ ಅಥವಾ ಹಾಗೇನಾ? ಬಟ್ ತುಂಬ ಚಿಕ್ಕದಾಯಿತು ಅಂತ ಅನ್ನಿಸ್ತಾ ಇದೆ, ನಂಗೆ ಗೊತ್ತಿಲ್ಲ. ಅಯ್ಯೋ ಎಷ್ಟು ಚೆನ್ನಾಗಿದೆ ಸ್ಕೂಪ್. ಇಲ್ಲಿ ತೋರಿಸ್ತೀನಿ ರೀ. ನಮ್ಮಮ್ಮ ಬಂದರೂ ಪಕ್ಕ ಹೋಗ್ತಾರೆ. ಏನೋ ನೀಟಾಗಿ ಕುರಿ ಮರಿ ಏನೇ ಅದು ಇದು ಇದ್ರಲ್ಲಿ ಮಾಡ್ತಿರಲ್ಲ ಇಂಟರ್ನೆಟಲ್ಲೆಲ್ಲ. ಫೀಲಿಂಗ್ ಆಯಿತು ಗೈಸ್. ಹೇಯ್ ಎಲ್ಲ ಕಾಲ್ ಟಾಕೀಸ್ 75 rupees ಗೈಸ್. ನಾನು ದೊಡ್ಡದು ಬರುತ್ತೆ ಅಂದ್ಕೊಂಡೆ, ಬಟ್ ತುಂಬ ಚಿಕ್ಕದಿದೆ. ಇದರಲ್ಲಿ ಎಷ್ಟಾಗುತ್ತೋ ನೋಡೋಣ. ಅದಲ್ಲ, ಅದು ಬೇರೆ. ನನ್ನ ಪ್ರಕಾರ ಇದ್ರಲ್ಲಿ ಬರೀ 2 ಆಗತ್ತೆ ಅನ್ಸುತ್ತೆ. 2 ಓಕೆ. ಇದಾ ಹೇಳಿದ್ನು? ಅದು ಮೆಣಸಿನ್ಕಾಯಿ ಬಜ್ಜಿ, ಇದು ಆಲಪಿನೋಸು ಅಷ್ಟೇ ಬರೋದು. ಇದೇ ಬೇರೆ ಅದೇ ಬೇರೆ. ಎರಡು ಯಾಕೆ 2 ಅಷ್ಟೇ ಹೋಗೋದು ಅದರಲ್ಲಿ.
ಹ್ಞೂ ಚಿಕ್ಕದಲ್ವಾ? ಅದನ್ನೇನು ಮಾಡೋದು? ತೋರಿಸ್ತೀನಿ ಇದು ಈಗ. ನಮ್ಮ ಅಮ್ಮಂಗೆ ಒಂದು ಕೊಡ್ತೀನಿ ನೋಡೋಣ, ಅಮ್ಮ ಏನಂತಾರೆ ಅಂದ್ಬಿಟ್ಟು. ತಿನ್ನಮ್ಮ. ಲೆಟ್ಸ್ ಟ್ರೈ. ಫಸ್ಟ್ ನಾನು ಟ್ರೈ ಮಾಡ್ತೀನಿ ನೋಡ. ಗೊತ್ತಾಗ್ತಾ ಇಲ್ಲ. ಅಮ್ಮ ಇಷ್ಟ ರೈಸ್ ಚೀಸ್ ವಾವ್ ಅಂತೆಲ್ಲ ಏನಿಲ್ಲ. ನಾವು ಮಾಲ್ಗೆಲ್ಲ ಹೋದ್ರೆ ನ್ಯಾಚೋಸು ಅದ್ರ ಜೊತೆಗೆ ಚೀಸ್ ಎಲ್ಲ ಕೊಡ್ತಾರಲ್ಲ ಅದೇ ಥರ ಇದೆ ಅಂತ ಏನು ಅಂತೆಲ್ಲ ಇಲ್ಲ ಅನ್ಸುತ್ತೆ. ಬೇಡ ಒಂದು ತುತ್ತಿ ನೋಡು, ಅಕ್ಕ ಕೊಡು ಮೇಗಡೆ ಸೇಮ್ ಹಂಗೆ ಗಾಯ್ಸ್. ಒಂದು ನಿಮಿಷ ಅಮ್ಮಂಗೆ ತೋರಿಸಿ. ಕೆಳಗಿಂದ ಮೇಲ್ಗಡೆ ಖಾರ ಹತ್ತಿಬಿಟ್ರೆ 1% ಖಾರ ಇಲ್ಲ. ಅದನ್ನ ಅಕ್ಕೋ ಇದನ್ನ ಮೆಣಸಿನ್ಕಾಯಿ ನುಗ್ಗಿ ತಾನೇ ಚೆನ್ನಾಯ್ತು ಸ್ವಲ್ಪ. ಚೆನ್ನಾಗಿ ಕಳ್ಕೊಳ್ಳೋ. ಚೆನ್ನಾಗಿ ತಿನ್ಬೇಕು. ಇನ್ನೊಂದು ಮೆಣಸಿನ್ಕಾಯಿ ಇದೆ. ಇಟ್ಸ್ ನಾಟ್ ಮೆಣಸಿನ್ಕಾಯಿ, ಇಟ್ಸ್ ಆಲ್ಪಿನೋಸ್. ನಾನು ಸ್ಟಾರ್ಟಿಂಗು ಡೊಮಿನೋಸ್ ಕೆಲಸ ಮಾಡೋಕ್ಕಾದ್ರೆ ಗೊತ್ತಿಲ್ಲ ಜಾಲ್ಪಿನೋಸ್ ಅಂತಿದ್ದೆ. ಆಮೇಲೆ ಜೆ ಸೈಲೆಂಟ್ ಅಂತ ಗೊತ್ತಾಯ್ತು, ಇಟ್ಸ್ ಆಲ್ಪಿನೋಸ್. ಏನೆಲ್ಲ ತಿನ್ನಕ್ ಬಿಡ್ತೀಯಾ? ನೀವು ಟ್ರೈ ಮಾಡಿ ನೋಡಿ. ನಾನು ಸ್ಟಾರ್ಟ್ ಮಾಡಿ ಮಾಡ್ಕೊತೀನಿ. ನೀವು ಟ್ರೈ ಮಾಡಿ ಬಿಕಾಸ್ ಇಟ್ ಈಸ್ ಗುಡ್. ಕ್ರೀಮ್ ಚೀಸ್ ಜಾಸ್ತಿ ಇದ್ರೆ ಆ ಟೇಸ್ಟ್ ಬರುತ್ತೆ ನಿಮಗೆ. ಕ್ರೀಮ್ ಚೀಸ್ ಇಲ್ಲಂದ್ರೆ ಇಟ್ಸ್ ಲೈಕ್ ಬೇಸಿಕ್ ಆಲ್ಪಿನೋಸ್ ಮತ್ತೆ ಟಾಕಿಸ್ತಿರೋ ಥರ ಇದೆ ಅಷ್ಟೇ, ಏನಿಲ್ಲ. ಸೊ ಕ್ರೀಮ್ ಚೀಸ್ ಲೈಕ್ ಮೇನ್ ಅಂತ ಅನ್ಸುತ್ತೆ, ಇದನ್ನೇ ಜಾಸ್ತಿ ಯೂಸ್ ಮಾಡಿ. ಚೆನ್ನಾಗಿದೆ. ಇದಾಗುತ್ತಾ? ಆಯ್ತಲ್ವಾ? ಟೇಸ್ಟಿ. ನಾನು ಮುಂಚೆ ಟಾಕೀಸ್ ಎಲ್ಲ ನೋಡ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಇದೆಲ್ಲ ಸಿಗಲ್ಲ ಬಿಡು, ನಮ್ಮ ಇಂಡಿಯಾದಲ್ಲಿ ಇಲ್ಲ ಅಂತ. ಇವಾಗ ಬ್ಲಿಂಕಿಟ್ ನೀವು ಯಾವಾಗ ಬೇಕಾವಾಗ ಸಿಗುತ್ತೆ. ಸಾಕುತ್ತೆ ಸೊಟ್ಟೆ ಇಟ್ಸ್ ಆ್ಯಕ್ಚುಲಿ ಗುಡ್ ಬಟ್ ನಾಟ್ ದಟ್ ಗ್ರೇಟ್. ಸೊ ಟ್ರೈ ಮಾಡಿ ನೋಡಿ ನಿಮಗೆ. ಬಟ್ ಮೆಣಸಿನ್ಕಾಯಿ ಒಳಗಡೆ ಇರೋದನ್ನು ತೆಗಿಬೇಕಿರೋದು, ಚಿಕ್ಕ ಕಡೆ ಖಾರ ಆಗುತ್ತೆ. ನಮ್ಮ ಅಮ್ಮಂಗೆ ಇಷ್ಟಪಟ್ಟಿದೆ, ಅದಕ್ಕೆ ನಮ್ಮ ಅಮ್ಮಂಗೆ ಇನ್ನೊಂದು ಮಾಡ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವಾಗಲೇ ನಾನು ರಾಂಗ್ ಸೈಡಲ್ಲಿ ಕಟ್ ಮಾಡಿದೆ, ಇಲ್ಲಿ ಕಟ್ ಮಾಡಬೇಕಿತ್ತು. ಇವಾಗ ಕರೆಕ್ಟಾಗಿ ಕಟ್ ಮಾಡಿದ್ದೀನಿ. ಹೋಗ್ತಾ ಇದೆಯಲ್ಲಮ್ಮ, ತಿನ್ನು. ಆ್ಯಂಡ್ ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡಿಕೊಂಡು ನಮ್ಮ ಸೀರಿಯಲ್ ಶುರುವಾಯಿತು. ಸೊ ಅನುಪಲ್ಲವಿನ ನೋಡಿಕೊಂಡು ಹೊಟ್ಟೆ ತುಂಬ ಊಟನ ಮುಗಿಸ್ಕೊಂಡೆ. ಆ್ಯಂಡ್ ನಮ್ಮ ಅನುಪಲ್ಲವಿ ಸೀರಿಯಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇಫ್ ಇನ್ ಕೇಸ್ ನೀವು ನೋಡ್ತಾ ಇದ್ದರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಓಕೆನಾ? ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.